ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಆದೂಸ್ ಕಿಚನ್. ಬನ್ನಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರಾಗಿರೋ ಚಟ್ನಿನ ಮಾಡ್ತಾಯಿದ್ದೀನಿ. ಬದನೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಇದು ರೊಟ್ಟಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರೋರು ಎಲ್ರಿಗೂ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಬದನೆಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು 1/4 kg ಆಗೋಷ್ಟು ಚಿಕ್ಕದ ಬದನೆಕಾಯಿ ತೊಗೊಂಡಿದ್ದೀನಿ. ಈ ಪರ್ಪಲ್ ಕಲರ್ದು ದೊಡ್ಡ ಬದನೆಕಾಯಿ ಬರುತ್ತೆ ನೋಡಿ, ಅದರಲ್ಲೂ ಮಾಡಿದ್ರೂ ತುಂಬ ಚೆನ್ನಾಗಿರುತ್ತೆ. ನಾನು ಮನೇಲಿ ಇದೇ ಥರ ಚಿಕ್ಕ ಬದನೆಕಾಯಿ ಇತ್ತು ಅಂತ ಇದರಲ್ಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬದನೆಕಾಯಿನ ಮೊದಲಿಗೆ ಸುಟ್ಕೋಬೇಕು. ಸುಟ್ಕೊಳ್ಳೋದಕ್ಕೆ ಕೆಲವೊಂದು ಬದನೆಕಾಯಲ್ಲಿ ಹುಳ ಆಗಿಬಿಟ್ಟಿರುತ್ತೆ ಅಂತ ನಾನು ಈ ಥರ ಮಧ್ಯಕ್ಕೆ ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಂಡು ಸುಟ್ಕೊಳ್ಳೋಕ್ಕೆ ಅಂತ ಚೆಕ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಮಿಡಲಿಗೆ ಓಪನ್ ಮಾಡಿಕೊಂಡ್ರೆ ನಿಮಗೆ ಹುಳ ಗಿಳ ಆಗಿದ್ರೆ ನೀಟಾಗಿ ಗೊತ್ತಾಗುತ್ತೆ. ನೀವು ಈ ಥರ ಓಪನ್ ಮಾಡ್ಕೊಳ್ದೆ ಹಾಗೆ ಸುಟ್ಕೊಳ್ಳೋಕೆ ಹೋದ್ರೂ ಮಧ್ಯದಲ್ಲಿ ಏನಾರ ಬದನೆಕಾಯಿ ಹುಳ ಆಗಿದ್ರೆ ಗೊತ್ತಾಗೋದಿಲ್ಲ. ಅದಕ್ಕೆ ಈ ಥರ ಓಪನ್ ಮಾಡ್ಕೊಂಡು ಒಂದು ಸಲ ನೋಡಿ ಚೆಕ್ ಮಾಡಿ ಆಮೇಲೆ ಸುಟ್ಕೋಬೇಕು. ನೋಡಿ, ಎಲ್ಲ ಬದನೆಕಾಯಿನೂ ಅದೇ ಥರ ಕಟ್ ಮಾಡಿ ಚೆಕ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಗ್ಯಾಸ್ ಮೇಲೆ ನಾನು ಸುಡ್ತಾಯಿದ್ದೀನಿ ಬದನೆಕಾಯಿನ. ಒಲೆ ಮೇಲೆ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ, ಆದರೆ ಒಲೆ ಎಲ್ಲ ಇಲ್ವಲ್ಲ, ಹಂಗಾಗಿ ಇಲ್ಲಿ ಗ್ಯಾಸ್ ಉರಿಯಲ್ಲೇ ನಾನು ಈ ಥರ ಬದನೆಕಾಯಿನ ಸುಡ್ತಾಯಿದ್ದೀನಿ. ಈ ಥರ ಸುಟ್ಟು ಚಟ್ನಿ ಮಾಡೋದು, ಚಟ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಈ ಥರ ಕೈಯಲ್ಲಿ ಇಟ್ಕೊಂಡು ಸುಡೋಕ್ಕಾಗಲ್ಲ ಅಂದರೆ ಒಂದು ಚಾಕುನ ಚುಚ್ಚಿಬಿಟ್ಟು, ಆವಾಗ ಗ್ರಿಪ್ ಇರುತ್ತೆ, ಚಾಕುನ ಚುಚ್ಚಿ ಅದರಿಂದ ಸುಡ್ಬೋದು. ಅಥವಾ ಇದು ಆಗಲ್ಲ ಅಂದರೆ ನೀವು ಒಂದು ರೌಂಡಕ್ಕೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಸ್ವಲ್ಪ ತವಕ್ಕೆ ಎಣ್ಣೆ ಹಾಕ್ಬಿಟ್ಟು ಅದರಲ್ಲೂ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಕೂಡ ಮಾಡ್ಕೋಬೋದು. ನೀವು ಈ ಬದನೆಕಾಯಿಗೂ ಸ್ವಲ್ಪ ಎಣ್ಣೆ ಹಚ್ಬಿಟ್ಟೇ ಸುಡಬೇಕು. ನಾನು ಎಣ್ಣೆ ಹಚ್ಚೋ ವಿಡಿಯೋ ಸ್ಕಿಪ್ ಆಗಿದೆ. ಸ್ವಲ್ಪ ಬದನೆಕಾಯಿಗೆ ಎಣ್ಣೆ ಹಚ್ಬಿಟ್ಟು ಸುತ್ತಾ ಈ ಥರ ಗ್ಯಾಸ್ ಮೇಲೆ ಇಟ್ಟು ಸುಡಬೇಕು. ಚೆನ್ನಾಗಿ ಸುಡಬೇಕು ಬದನೆಕಾಯಿನ. ಅದು ಫುಲ್ಲು ಸಾಫ್ಟಾಗಿ ಚೆನ್ನಾಗಿ ಸುಟ್ರೇ ಚಟ್ನಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ ಫುಲ್ಲು ಚೆನ್ನಾಗಿ ಸುಟ್ಟಿರಬೇಕು ಬದನೆಕಾಯಿ. ಈ ಥರ ಎಲ್ಲ ಬದನೆಕಾಯಿಗಳ್ನು ನಾನು ಸುಟ್ಕೊಂಡಿದ್ದೀನಿ. ಚಿಕ್ಕದಾದರೆ 1-2 ಸುಡೋದಕ್ಕೆ ತುಂಬ ಟೈಮ್ ತಗೊಳುತ್ತೆ. ಆಮೇಲೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿಮೆಣ್ಸಿನ್ಕಾಯಿನೂ ಇದೇ ರೀತಿ ಗ್ಯಾಸ್ ಮೇಲೆ ಸುಟ್ಕೋಬೇಕು. ಮೆಣಸಿನ್ಕಾಯಿನೂ ಕೂಡ ನೋಡಿ, ಈ ಥರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೋಡಿ ಹಸಿಮೆಣ್ಸಿನ್ಕಾಯಿನ ಸುಟ್ಕೊಳ್ಳಿ. ದಪ್ಪ ಬದನೆಕಾಯಿ ಆಗಿಬಿಟ್ರೆ ಒಂದೇ ಬದನೆಕಾಯಿನ ಸುಟ್ಬಿಟ್ಟು ನಾವು ಚಟ್ನಿನ ಮಾಡ್ಕೋಬೋದು. ನೋಡಿ, ಇಷ್ಟು ಸುಟ್ಕೊಂಡ್ರೆ ಸಾಕು ಹಸಿಮೆಣ್ಸಿನ್ಕಾಯಿ ಕೂಡ. ಇದನ್ನು ಒಂದು ಸೈಡಿಗೆ ಎತ್ತಿಟ್ಕೊಳ್ಳೋಣ, ಸುಟ್ಕೊಂಡಿರೋ ಹಸಿಮೆಣ್ಸಿನ್ಕಾಯಿನ. ಈಗ ನಾವು ಸುಟ್ಕೊಂಡಿದ್ವಲ್ಲ ಬದನೆಕಾಯಿ, ಅದ್ರದ್ದು ಮೇಲಿನ ಸಿಪ್ಪೆ ಎಲ್ಲ ತೆಕ್ಕೋಬೇಕು. ಈ ಥರ ನೋಡಿ, ಈ ಥರ ನೀಟಾಗಿ ಮೇಲಿನ ಸಿಪ್ಪೆ ಎಲ್ಲ ನೀಟಾಗಿ ತೆಕ್ಕೊಳ್ಳಿ. ಎಲ್ಲ ಬದನೆಕಾಯ್ದು ಇದೇ ರೀತಿ ಸಿಪ್ಪೆನ ತೆಗೆದು ಇಟ್ಕೊಂಡಿದ್ದೀನಿ. ಈಗ ನಾನು ಕುಟ್ಟಾಣಿಯಿಂದ ಕುಟ್ಕೊತಾ ಇದ್ದೀನಿ ಚಟ್ನಿನ, ಸ್ವಲ್ಪ ತರಿಯಾಗಿರಲಿ ಅನ್ನೋ ಥರ. ನೀವು ಬೇಕಾದರೆ ಮಿಕ್ಸಿಗೂ ಕೂಡ ಹಾಕೋಬೋದು. ನೋಡಿ, ನಾನು ಮೊದಲಿಗೆ ಮೆಣಸಿನ್ಕಾಯಿನ ಹಾಕಿ ಚಿಕ್ಕದಾಗಿ ಸಣ್ಣದಾಗಿ ಕುಟ್ಕೊಂಡಿದ್ದೀನಿ. ಈಗ ಸ್ವಲ್ಪನೇ ಬದನೆಕಾಯಿನ ಹಾಕಿ ಚೆನ್ನಾಗಿ ಕುಟ್ಕೊಳ್ಳೋಣ. ನಮ್ಮ ಕುಟ್ಟಾಣಿ ಚಿಕ್ಕದಿದೆ, ಹಾಗಾಗಿ ಸ್ವಲ್ಪನೇ ಹಾಕಿ ಕುಟ್ಕೋತಾ ಇದ್ದೀನಿ. ನೀವು ಕುಟ್ಟಾಣಿ ದೊಡ್ಡದಿದ್ರೆ ಎಲ್ಲ ಒಂದೇ ಸಲ ಹಾಕಿ ಚೆನ್ನಾಗಿ ಕುಟ್ಕೋಬೋದು. ಆಮೇಲೆ ಸಣ್ಣದಾಗಿ ಕಟ್ ಮಾಡಿರೋ ಅಂಥ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಅದಕ್ಕೆ ತುಂಬ ದಪ್ಪದಾಗಿ ಕಟ್ ಮಾಡ್ಕೊಂಡಿರಬಾರ್ದು ಈರುಳ್ಳಿ, ತುಂಬ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ, ಇದಕ್ಕಿನ್ನೇನು ಹಾಕೋಂಗಿಲ್ಲ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಬದನೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿನ ಚೆನ್ನಾಗಿ ಕುಟ್ಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಈರುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಅಷ್ಟೇ, ಇನ್ನೇನು ಹಾಕೋಂಗಿಲ್ಲ. ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ಚಟ್ನಿ. ಇದನ್ನೇ ನೀವು ಮಿಕ್ಸಿಗೂ ಕೂಡ ಹಾಕ್ಕೋಬೋದು. ಮಿಕ್ಸಿಗೆ ಹಾಕೊಂಡ್ಬಿಟ್ರೆ ಫುಲ್ಲು ಸಣ್ಣಗಾಗ್ಬಿಡುತ್ತೆ. ಈ ಥರ ತರಿಯಾಗಿದ್ರೇ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಮೇಲೆ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಲಾಸ್ಟಿಗೆ ಸ್ವಲ್ಪ ನಾನು ಹುಚ್ಚೆಳ್ಳನ್ನ ಹುರಿದು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ತಾ ಇದ್ದೀನಿ. ಈ ಹುಚ್ಚೆಳ್ಳು ಪೌಡ್ರು ಕೂಡ ಈ ಬದನೆಕಾಯಿ ಚಟ್ನಿಗೆ ತುಂಬಾ ಟೇಸ್ಟ್ ಕೊಡುತ್ತೆ. ನೀವು ಲಾಸ್ಟಿಗೆ 1 ಸ್ಪೂನಷ್ಟು ಹುಚ್ಚೆಳ್ಳು ಪೌಡ್ರನ್ನ ಸೇರಿಸಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ 1 ಸ್ಪೂನಷ್ಟು ಹಸಿ ಎಣ್ಣೆನೆ, ನೀವು ಅಡುಗೆಗೆ ಯೂಸ್ ಮಾಡೋ ಅಂಥ ಹಸಿ ಎಣ್ಣೆನ ಹಾಕಿ ನಾವು ಜಜ್ಜಿ ಇಟ್ಕೊಂಡಿದ್ವಲ್ಲ ಚಟ್ನಿನ, ಅದನ್ನು ಹಸಿ ಎಣ್ಣೆಗೆ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನೀವು ಬೇಕಾದರೆ ಹಸಿ ಎಣ್ಣೆ ಬೇಡ ಅಂದರೆ ಸ್ವಲ್ಪ ಒಗ್ಗರಣೆ ಥರ ಬಿಸಿ ಮಾಡಿ ಅದಕ್ಕೆ ಸ್ವಲ್ಪ ಸಾಸಿವೆ ಕರಿಬೇವು ಹಾಕಿ ಕೂಡ ಇದನ್ನು ಮಿಕ್ಸ್ ಮಾಡ್ಕೋಬೋದು. ನಾನು ಹಸಿ ಎಣ್ಣೆನೇ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ನೋಡಿ. ತುಂಬ ಸಿಂಪಲ್ಲಾಗಿ ಬದನೆಕಾಯಿ ಚಟ್ನಿನ ಮಾಡ್ಕೋಬೋದು. ಇದು ಚಪಾತಿ ರೊಟ್ಟಿಗೆ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಮಿಸ್ ಮಾಡದೆ ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಬೆಲ್ ಹೊಡೆಯೋದನ್ನ ಮರಿಬೇಡಿ.